ಫ್ರೆಂಡ್ಸ್, ನಾಳೆ ಅಂದ್ರೆ 14 ಮತ್ತು 15ನೇ ತಾರೀಕು ಕೆಪಿಎಸ್ಸಿ ಕಡೆಯಿಂದ ಒಂದಷ್ಟು ಬಿ ಗ್ರೂಪ್ ಹುದ್ದೆಗಳಿಗೆ ಎಕ್ಸಾಮ್ ನಡೀತಾ ಇತ್ತು. ಅದನ್ನ ಇಮಿಡಿಯೇಟ್ ಆಗಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಆ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸ್ನೇಹಿತರೆ, ಬನ್ನಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾಕೆ ಈ ಒಂದು ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಲಾಗಿದೆ, ಮತ್ತೆ ಈ ಎಕ್ಸಾಮ್ ಮತ್ತೆ ಯಾವಾಗ ನಡೆಯುತ್ತೆ, ಸಡನ್ ಆಗಿ ಈ ಒಂದು ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಏನ್ ಕಾರಣ ಅಂತ ಸಾಕಷ್ಟು ಜನರ ತಲೆನಲ್ಲಿ ಈ ಒಂದು ಪ್ರಶ್ನೆ ಬಂದಿರುತ್ತೆ. ಸ್ನೇಹಿತರೆ, ನೀವು ಕೆಪಿಎಸ್ಸಿ ವೆಬ್ಸೈಟ್ ಗೆ ಹೋಗಿದ್ದೆ ಅಂದ್ರೆ ಇಲ್ಲಿ ಹೊಸದು ಏನಿದೆ ಅಥವಾ ವಾಟ್ ಈಸ್ ನ್ಯೂ ಅಂತಿದೆಯಲ್ಲ, ಇಲ್ಲಿ ಮೊದಲನೇದ್ರಲ್ಲೇ ಬ್ಲಿಂಕ್ ಆಗ್ತಾ ಇದೆ. ಸ್ನೇಹಿತರೆ, ತಾವು ನೋಡಬಹುದು, ಆಯೋಗದ ಅಧಿಸೂಚನೆ ಸಂಖ್ಯೆ PS 01 RT B 13/3/24 ದಿನಾಂಕ 15/9/2024 ನಿಗದಿಪಡಿಸಲಾಗಿದ್ದಂತಹ ಪರೀಕ್ಷೆಗಳನ್ನು ಮುಂದೂಡಲಾಗಿರುವ ಕುರಿತು ಪತ್ರಿಕಾ ಪ್ರಕಟಣೆ ಅಂತ ಹೇಳ್ತಾನೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಪತ್ರಿಕಾ ಪ್ರಕಟಣೆ ನಿಮ್ಗೆ ಸಿಗುತ್ತೆ ನೋಡಿ. ಇದು ಕೆಪಿಎಸ್ಸಿ ಅವರು ಹೊರಡಿಸಿರುವಂತಹ ಅಧಿಕೃತ ಪ್ರಕಟಣೆ. ಉಳಿಕೆ ಮೂಲ ವೃಂದದಲ್ಲಿರುವಂತಹ ವಿವಿಧ ಗ್ರೂಪ್ ಬಿ ಹುದ್ದೆಗಳಿಗೆ 14ನೇ ತಾರೀಕು ಅಂದ್ರೆ ನಾಳೆ ಕನ್ನಡ ಭಾಷಾ ಪರೀಕ್ಷೆ ಇತ್ತು. 15ನೇ ತಾರೀಕು ನಿರ್ದಿಷ್ಟ ಪತ್ರಿಕೆಗಳನ್ನ ನಡೆಸಲಾಗುತ್ತೆ ಅಂತ ಹೇಳಿ ಕೆಲವೊಂದಷ್ಟು ಕೇಂದ್ರಗಳನ್ನ ಅಭ್ಯರ್ಥಿಗಳಿಗೆ ಹಂಚಿಕೆಯನ್ನ ಮಾಡಲಾಗಿ ಸಡನ್ ಆಗಿ ಈ ಒಂದು ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಕಾರಣ ಏನು ಅಂತ ನೀವು ಕೇಳಿದ್ದೆ ಆದ್ರೆ, ಸೊ ಇಲ್ಲಿ ಕರ್ನಾಟಕ ಸರ್ಕಾರ ಇದೇ ತಿಂಗಳ 10ನೇ ತಾರೀಕು ಸರ್ಕಾರದ ನಡವಳಿಗಳನ್ನ ಜಾರಿ ಮಾಡುತ್ತೆ. ಅದರಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ವಿವಿಧ ಗ್ರೂಪ್ಗಳ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಲಾಗಿರುವಂತಹ ಅಧಿಸೂಚನೆಗಳು ಹಾಗೂ ಮುಂದೆ 1 ವರ್ಷದಲ್ಲಿ ಹೊರಡಿಸ್ತಕ್ಕಂಥ ಎಲ್ಲ ಅಧಿಸೂಚನೆಗಳಿಗೆ ಅಂದ್ರೆ ಗ್ರೂಪ್ ಬಿ ಮತ್ತೆ ಸಿ ಸಂಬಂಧಪಟ್ಟಂಗೆ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಒಂದು ಬಾರಿ ಅನ್ವಯ ಆಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆಯನ್ನ ನೀಡಿ ಆದೇಶವನ್ನ ಪಾಸ್ ಮಾಡಿದೆ. ಇದೇ ನಾಳೆ ನಡೆಯುವಂತ ಎಕ್ಸಾಮ್ ಅನ್ನು ಪೋಸ್ಟ್ಪೋನ್ ಮಾಡೋದಕ್ಕೆ ಕಾರಣ ಆಗಿರುವಂತದ್ದು. ಈ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ 13/3/2024 ಅನ್ವಯ ಏನು ಅಧಿಸೂಚಿಸಿರ್ತಕ್ಕಂಥ ಎಲ್ಲ ಹುದ್ದೆಗಳಿಗೂ ವಯೋಮಿತಿ ಸಡಿಲಿಕೆ ಅನ್ವಯ ಆಗೋದ್ರಿಂದ ಹೊಸದಾಗಿ ಅರ್ಜಿಯನ್ನ ಈ ಹುದ್ದೆಗಳಿಗೂ ಸಹ ಕಾಲ್ ಮಾಡಿ ಸಲ್ಲಿಸೋದಕ್ಕೆ ಎಲ್ರಿಗೂ ಅವಕಾಶವನ್ನು ಕೊಟ್ಟ ನಂತರದಲ್ಲಿ ಈ ಒಂದು ಎಕ್ಸಾಮ್ ಗಳನ್ನ ಮಾಡಬೇಕಾಗಿರುತ್ತೆ. ಈ ಕಾರಣದಿಂದ ದಿನಾಂಕ 14/9/2024 ಕನ್ನಡ ಭಾಷೆ ಪರೀಕ್ಷೆ ಮತ್ತು 15/9/2024 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಮುಂದೂಡಲಾಗಿದೆ ಅಂತ ಹೇಳ್ತಾರೆ. ಸದರಿ ಅಧಿಸೂಚನೆಯಲ್ಲಿನ ಹುದ್ದೆಗಳಿಗೆ ಇತರೆ ದಿನಾಂಕಗಳಲ್ಲಿ ನಿಗದಿಪಡಿಸಲಾಗಿದ್ದ ನಿರ್ದಿಷ್ಟ ಪತ್ರಿಕೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ ಮುಂದೂಡಿದ್ದೀವಿ ಅಂತ ಹೇಳ್ತಾರೆ. ಸರ್ಕಾರದ ಆದೇಶದಂತೆ ವಯೋಮಿತಿ ಸಡಿಲಿಕೆಯನ್ನು ನೀಡಿ ಅಭ್ಯರ್ಥಿಗಳಿಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲು ಕಾಲಾವಕಾಶ ಮುಕ್ತಾಯವಾದ ನಂತರದಲ್ಲಿ ಪರೀಕ್ಷಾ ದಿನಾಂಕಗಳನ್ನ ತಿಳಿಸ್ತೀವಿ ಅಂತ ಹೇಳ್ತಾರೆ. ನಾಳೆ ಯಾರೆಲ್ಲ ಎಕ್ಸಾಮ್ಗೆ ಹೋಗ್ತಾ ಇದ್ರೆ ದಯವಿಟ್ಟು ಅವರಿಗೆ ಈ ಮಾಹಿತಿನ ಶೇರ್ ಮಾಡಿ, ಅವರಿಗೆ ತಿಳಿಸಿ. ಈಗಾಗಲೇ ತಮಗೆ ಮಾಹಿತಿ ತಿಳಿದಿದ್ರೆ ಸಂತೋಷ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.